press the bell icon on the YouTube app and never miss another update. ಮುಂದಿನ ಲೆಕ್ಕ 1 plus secant a by secant a is equals to sin square a by 1 minus cos a. ಹಿಂಟ್ ಕೊಟ್ಟಿದ್ದಾರೆ. ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ. LHS ಮತ್ತು RHS ಇದೆರಡನ್ನು ಸಪ್ರೇಟ್ ಆಗಿ ನೀವು ಲೆಕ್ಕ ಮಾಡ್ತಾ ಹೋಗಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ 1 plus secant a divided by secant a. secant ಅನ್ನೋದು ಯಾವುದರ ವಿಲೋಮ? ಕಾಸ್ನ ವಿಲೋಮ. ಹಾಗಾದರೆ 1 plus secant ಅನ್ನು ನಾವು 1 divided by cos a ಅಂತ ಬರಿಬೋದು. ಇಲ್ಲಿ ಕೂಡ secantಗೆ 1 divided by cos a. ಅಂಶದಲ್ಲಿ LCM ತೆಗಿತಾ ಹೋಗ್ತೀರಾ. 1 into cos a plus 1 divided by cos a whole divided by 1 by cos a. ಅಂಶ ಹೇಗಿದೆಯೋ ಹಾಗೆ ಇರಲಿ. cos a plus 1 divided by cos a ಇಂಟು ಛೇದದಲ್ಲಿರೋದು ಅಂಶಕ್ಕೆ ಹೋದಾಗ ವಿಲೋಮ ಆಗುತ್ತೆ. 1 by cos a ನ ವಿಲೋಮ cos a divided by 1. cos a divided by 1. cos a ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದು cos a plus 1. ಇದು ಎಡಭಾಗದಲ್ಲಿ ಬಂದಿದ್ದು, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಂದಿದ್ದು cos a plus 1. ಅವ್ರು ಹೇಳಿದ್ದಾರೆ ಎಡಭಾಗ ಮತ್ತು ಬಲಭಾಗ ಎರಡನ್ನು ಸಪ್ರೇಟ್ ಆಗಿ ಮಾಡ್ತಾ ಹೋಗಿ ಅಂತ. ರೈಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ಸ್ ಟು sin square a divided by 1 minus cos a. sin square a ಜಾಗಕ್ಕೆ ಏನು ಹಾಕ್ಬೋದು ನಾವು? sin square a. cos square a ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ cos square a ಅಂದರೆ 1 minus cos square a. 1 minus cos square a divided by ಛೇದ ಹಾಗೆ ಇರಲಿ 1 minus cos a. ಒಂದಕ್ಕೆ ನಾವು ಸ್ಕ್ವೇರನ್ನು ಹಾಕಿದ್ರೆ ಏನೂ ಬೆಲೆ ಚೇಂಜ್ ಆಗಲ್ಲ. 1ರ ಸ್ಕ್ವೇರ್ ಮತ್ತು ಒಂದೇ ಬರುತ್ತೆ. ಸೊ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ. ಯಾವ ಥರ ಇದೆ ಇದು? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾದಲ್ಲಿ ಬರ್ತಾ ಇದೆ. 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ. 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಂಟು 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಅಂಶದಲ್ಲಿರೋ 1 ಮೈನಸ್ ಕಾಸ್ ಎ, ಛೇದದಲ್ಲಿರೋ 1 ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆದರೆ ಉಳಿದಿದ್ದು 1 ಪ್ಲಸ್ ಕಾಸ್ ಎ. ಲೆಫ್ಟ್ ಹ್ಯಾಂಡ್ ಸೈಡ್ ಕಾಸ್ ಎ ಪ್ಲಸ್ 1, ರೈಟ್ ಹ್ಯಾಂಡ್ ಸೈಡ್ ಬಂದಿದ್ದು 1 ಪ್ಲಸ್ ಕಾಸ್ ಎ. ಎರಡು ಸಮ ಬಂದಿದೆ. ಏನು ಮಾಡಿದ್ವಿ? ಲೆಫ್ಟ್ ಹ್ಯಾಂಡ್ ಸೈಡ್ 1 ಪ್ಲಸ್ secant a ಬೈ secant a. secant ಅನ್ನೋದು ಕಾಸಿನ ವಿಲೋಮ, ಹಾಗಾಗಿ 1 ಬೈ ಕಾಸ್ ಎ ಅಂತ ಬರೆದಿದ್ದೀವಿ. ಇಲ್ಲಿ ಕೂಡ 1 ಬೈ ಕಾಸ್ ಎ. ಅಂಶದಲ್ಲಿ LCM ತೆಗಿತಾ ಹೋಗಿದ್ದೀವಿ. cos a ಇಂಟು 1 cos a ಪ್ಲಸ್ 1 ಡಿವೈಡೆಡ್ ಬೈ cos a. ಛೇದದಲ್ಲಿರೋದು ವಿಲೋಮ ಆದಾಗ ಇಂಟು cos a. ಅಲ್ಲಿಗೆ ಅಂಶದಲ್ಲಿರೋ cos a, ಛೇದದಲ್ಲಿರೋ cos a ಕ್ಯಾನ್ಸಲ್ ಆಗಿ ಉಳಿದದ್ದು cos a ಪ್ಲಸ್ 1. ಇದು ಎಡಭಾಗದ್ದು. ಬಲಭಾಗದಲ್ಲಿ sin ಸ್ಕ್ವೇರ್ a ಜಾಗಕ್ಕೆ ನಾವು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಹಾಕ್ತಾ ಹೋಗಿದ್ದೀವಿ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬೈ ಛೇದ ಹಾಗೆ ಬರೆದಿದ್ದೀವಿ 1 ಮೈನಸ್ ಕಾಸ್ ಎ. 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದರೆ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ. 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಗಿ ಉಳಿದದ್ದು 1 ಪ್ಲಸ್ ಕಾಸ್ ಎ. One plus sin a divided by 1 minus sin a root of 1 plus sin a by 1 minus sin a is equals to secant a plus tan a. One plus sin a by 1 minus sin a ಇದೆ. ಇದನ್ನು ಇಂಟು 1 ಮೈನಸ್ ಸೈನ್ ಎ ಇದೆಯಲ್ವಾ, ಇಲ್ಲಿರೋ ಮೈನಸ್ ಚಿಹ್ನೆನ ಪ್ಲಸ್ ಆಗಿ ಬದಲಿಸ್ತಾ ಹೋದರೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ವರ್ಗಮೂಲ ಇದೆ. ಸೊ ರೂಟ್ 1 ಪ್ಲಸ್ ಸೈನ್ ಎ ಬೈ 1 ಮೈನಸ್ ಸೈನ್ ಎ ಇತ್ತು ಇಂಟು
ಛೇದದಲ್ಲಿರೋದನ್ನ ಚಿಹ್ನೆ ಬದಲಿಸಿ ಬರೆದಿದ್ದೀವಿ 1 + sin a by 1 + sin a. 1 + sin a ಇಂಟು 1 + sin a ಅಂದರೆ 1 + sin a ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 - sin a ಇಂಟು 1 + sin a ಅಂದರೆ a - b ಇಂಟು a + b. a - b ಇಂಟು a + b ಯಾವ ಫಾರ್ಮುಲಾ? a² - b² ಫಾರ್ಮುಲಾ ಅಂದರೆ a² - b². 1² ಬರೆದ್ರು ಬರದೇ ಇದ್ರು ತಪ್ಪೇನಿಲ್ಲ. 1 - sin² a 1 + sin a ಹೋಲ್ ಸ್ಕ್ವೇರ್ ಇದೆ. ಇಲ್ಲಿ 1 - sin² a 1 + sin a ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ a + b ಹೋಲ್ ಸ್ಕ್ವೇರ್ 1² ಪ್ಲಸ್ sin² a ಪ್ಲಸ್ 2 sin a ಡಿವೈಡೆಡ್ ಬೈ 1 - sin² ಜಾಗಕ್ಕೆ ಏನಂತ ಬರಿಬೋದು ನಾವು? cos² a ಅಂತ ಹೇಳಿ ಬರಿಬೋದು. cos² a. ನೆಕ್ಸ್ಟ್ ರೂಟ್ ಇದೆ. ಇದನ್ನ ಬಿಡಿಸ್ತಾ ಇದ್ರೆ 1 + sin a ಹೋಲ್ ಸ್ಕ್ವೇರ್ ಬಿಡಿಸ್ತಾ ಇದ್ರೂ ಸ್ಕ್ವೇರು ಮತ್ತು ರೂಟು ಕ್ಯಾನ್ಸಲ್ ಆಗಿ ಹೋಗುತ್ತೆ. ಅಲ್ಲಿಗೆ 1 + sin a ಹೋಲ್ ಸ್ಕ್ವೇರ್ ಇದೆ ಅಂಶದಲ್ಲಿ. ಸೊ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗಿ 1 + sin a ಅಷ್ಟೇ ಉಳಿಯುತ್ತೆ ಡಿವೈಡೆಡ್ ಬೈ 1 - sin² a ಜಾಗಕ್ಕೆ ನಾವೇನಂತ ಬರಿಬೋದು? cos² a ರೂಟ್ cos² a. ಇಲ್ಲಿ ಕೂಡ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ, ಛೇದದಲ್ಲೂ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಉಳಿದಿದ್ದು 1 + sin a ಡಿವೈಡೆಡ್ ಬೈ cos a. 1 / cos a 1 ಡಿವೈಡೆಡ್ ಬೈ cos ಅಂತ ಹೇಳಿದ್ರೆ secant a ಪ್ಲಸ್ sin a by cos a ಅಂತ ಹೇಳಿದ್ರೆ tan a. secant a ಪ್ಲಸ್ tan a. ಸೊ ಇಲ್ಲಿ ಫಸ್ಟ್ ಏನು ಮಾಡಿದ್ವಿ? ಛೇದದಲ್ಲಿರೋದನ್ನ ಚಿಹ್ನೆ ಬದಲಿಸಿ ಬರೆದ್ವಿ 1 + sin a by 1 + sin a. 1 + sin a ಇಂಟು 1 + sin a ಅಂದರೆ 1 + sin a ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 - a - b ಇಂಟು a + b ಫಾರ್ಮುಲಾ 1² - sin² a. ಇಲ್ಲಿ ಸ್ಕ್ವೇರು ಮತ್ತು ರೂಟು ಡೈರೆಕ್ಟಾಗಿ ಕ್ಯಾನ್ಸಲ್ ಆಗುತ್ತೆ ನಮಗೆ. ಸೊ 1 + sin a ಡಿವೈಡೆಡ್ ಬೈ 1 - sin² a. ಸೊ sin² a ಈ ಕಡೆ ಶಿಫ್ಟ್ ಮಾಡಿದ್ರೆ ನಮಗೆ ಉಳಿಯೋದು cos² a. ಸೊ ರೂಟ್ cos² a ಸ್ಕ್ವೇರ್ ರೂಟು ಮತ್ತು ಇಲ್ಲಿ ಕೂಡ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 1 + sin a by cos a 1 / cos a ಅಂತ ಹೇಳಿದರೆ secant sin a by cos a ಅಂತ ಹೇಳಿದರೆ tan a. sin theta minus 2 sin cube theta divided by 2 cos cube theta minus cos theta is equals to tan theta. Left hand side is equals to ಅಂಶದಲ್ಲಿ sin theta minus 2 sin cube theta. sin theta ಅನ್ನೋದು ಕಾಮನ್ ಆಗಿ ತೆಗಿಬೋದು ನಾವಿಲ್ಲಿ, ಎರಡೂ ಕಡೆ ಸೈನ್ ಇದೆ. ಸೊ sin theta ನಾವು ಕಾಮನ್ ಆಗಿ ತೆಗೆದ್ರೆ ಇಲ್ಲಿ ಸೈನ್ ಹೋದರೆ ಉಳಿದಿದ್ದು 1 - 2 ಇಂಟು sin ಕ್ಯೂಬ್ ಥೀಟಾದಲ್ಲಿ 1 sin theta ಹೊರಗೆ ಹೋದರೆ ಉಳಿದಿದ್ದು sin ಸ್ಕ್ವಯರ್ theta ಡಿವೈಡೆಡ್ ಬೈ ಇಲ್ಲಿ ಕೂಡ cos ಕ್ಯೂಬ್ theta cos theta ಇದೆ. ಇದೆರಡರಿಂದನೂ cos ಹೊರ ತೆಗೆದ್ರೆ cos theta ಹೊರ ತೆಗೆದ್ರೆ 2 cos ಕ್ಯೂಬ್ ಥೀಟಾದಲ್ಲಿ 1 cos theta ಹೊರಗೆ ಹೋಗಿದೆ, ಉಳಿದಿದ್ದು cos ಸ್ಕ್ವೇರ್ theta ಮೈನಸ್ 1. ಇಲ್ಲಿರೋ cos theta ಹೊರಗೆ ಬಂದರೆ 1 ಆಯಿತು. sin theta ಡಿವೈಡೆಡ್ ಬೈ cos theta ಅಂತ ಹೇಳಿದ್ರೆ tan theta. ಇನ್ನು ಉಳಿದಿದ್ದು 1 - 2 sin ಸ್ಕ್ವೇರ್ theta ಡಿವೈಡೆಡ್ ಬೈ 2 cos ಸ್ಕ್ವೇರ್ theta ಮೈನಸ್ 1. 2 cos ಸ್ಕ್ವೇರ್ theta ಜಾಗಕ್ಕೆ ಏನಂತ ಬರಿಬೋದು ನಾವಿಲ್ಲಿ 1 -
ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಎ ಅಂತ ಹೇಳಿ ಇಂಟರ್ಚೇಂಜ್ ಮಾಡಿ ಬರಿಬೋದಾ? ಸೈನ್ ಸ್ಕ್ವೇರ್ ಥೀಟಾನ ಈ ಕಡೆ ಶಿಫ್ಟ್ ಮಾಡಿದ್ರೆ ಉಳಿದಿದ್ದು ಕಾಸ್ ಸ್ಕ್ವೇರ್ ಎ. ಹಾಗಾದರೆ ಇಲ್ಲಿರೋ ಕಾಸ್ ಥೀಟಾ ಜಾಗಕ್ಕೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಇನ್ನು -1 ಇದೆ, -1 ಇಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ ಇಂಟು 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಹಾಗೆ ಇರಲಿ, 2 ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2ರಿಂದ ಮಲ್ಟಿಪ್ಲೈ ಮಾಡ್ತಾ ಹೋಗಿ, ಬ್ರ್ಯಾಕೆಟ್ ಇದೆ, 2 ಇಂಟು 1 2 ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ ಇಂಟು ಛೇದದ ಅಂಶದಲ್ಲಿರೋದು 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2 ಮೈನಸ್ 1, 2ರಲ್ಲಿ 1 ಕಳೆದ್ರೆ 1, ಸೊ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ, -2 ಸೈನ್ ಸ್ಕ್ವೇರ್ ಥೀಟಾ. ಅಲ್ಲಿಗೆ 1 ಮೈನಸ್ 2 ಸೈನ್ ಥೀಟಾ, 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಗಿ ಉಳಿದಿದ್ದು ಟ್ಯಾನ್ ಥೀಟಾ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸೈನ್ ಥೀಟಾ -2 ಸೈನ್ ಕ್ಯೂಬ್ ಥೀಟಾ, ಇದೆರಡರಿಂದನೂ ನಾವು ಸೈನ್ ಥೀಟಾನ ಹೊರ ತೆಗೆದಿದ್ದೀವಿ, ಅಲ್ಲಿಗೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ. ಛೇದದಲ್ಲಿ ಕಾಸ್ ಥೀಟಾ ಇದೆ, ಸೊ ಹಾಗಾಗಿ ಕಾಸ್ ಥೀಟಾನ ಕಾಮನ್ ಆಗಿ ತೆಗೆದಿದ್ದೀವಿ, ಹೊರ ತೆಗೆದಿದ್ದೀವಿ, 2 ಕಾಸ್ ಸ್ಕ್ವೇರ್ ಥೀಟಾ -1 ಆಯಿತು. ಅಂಶ ಹೇಗಿದೆಯೋ ಹಾಗೆ ಇರಲಿ, ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಹೇಳಿದರೆ ಟ್ಯಾನ್ ಥೀಟಾ, 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿ ಕಾಸ್ ಥೀಟಾ ಜಾಗಕ್ಕೆ ಏನಂತ ಬರೆದಿದ್ದೀವಿ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ -1 ಮಲ್ಟಿಪ್ಲೈ ಮಾಡ್ತಾ ಹೋಗಿ 2ರಿಂದ, ಸೊ 2 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ -1, 2ರಲ್ಲಿ 1 ಕಳೆದ್ರೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ, 2 ಕ್ಯಾನ್ಸಲ್ ಆಗಿ ಉಳಿದಿದ್ದು ಟ್ಯಾನ್ ಥೀಟಾ. Cosecant A minus sin A into secant A minus cos A is equals to 1 divided by tan A plus cot A. ಹಿಂಟ್ ಕೊಟ್ಟಿದ್ದಾರೆ, ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯಕ್ಷವಾಗಿ ಸಂಕ್ಷೇಪಿಸಿ. LHS ಮತ್ತು ರೈಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಎರಡನ್ನು ಸಪ್ರೇಟಾಗಿ ಮಾಡ್ತಾ ಹೋಗಿ. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ಸ್ ಟು ಏನಿದೆ, ಕೊಸಿಕೆಂಟ್ A ಮೈನಸ್ ಸೈನ್ A ಇಂಟು ಸೀಕ್ಯಾಂಟ್ A ಮೈನಸ್ ಕಾಸ್ A. ಕೊಸೆಕೆಂಟ್ ಯಾವುದರ ವಿಲೋಮ, ಸೈನಿನ ವಿಲೋಮ, ಸೊ ಅದನ್ನೇನಂತ ಬರಿಬೋದು, 1 ಬೈ ಸೈನ್ ಎ ಮೈನಸ್ ಸೈನ್ ಎ ಇಂಟು ಸೀಕ್ಯಾಂಟ್ ಅಂದರೆ 1 ಬೈ ಕಾಸ್ ಎ ಮೈನಸ್ ಕಾಸ್ ಎ ಆಗೇ ಇರಲಿ, ಕಾಸ್ ಎ. LCM ತೆಗಿತಾ ಹೋಗ್ಬೋದು, ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಇಲ್ಲೂ ಕೂಡ LCM ತೆಗಿತೀರಾ, 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎ. ಅಲ್ಲಿಗೆ 1 ಮೈನಸ್ ಸೈನ್ ಸ್ಕ್ವೇರ್ ಎ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಜಾಗಕ್ಕೆ ಏನಂತ ಹಾಕ್ಬೋದು, 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಈ ಕಡೆ ಶಿಫ್ಟ್ ಆದಾಗ ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಎ ಬಂತು. ಅದೇ ಥರ ಇಲ್ಲಿರೋ 1 ಮೈನಸ್ ಕಾಸ್ ಸ್ಕ್ವೇರ್ ಎ, 1 ಮೈನಸ್ ಕಾಸ್ ಸ್ಕ್ವೇರ್ ಈ ಕಡೆ ಶಿಫ್ಟ್ ಆದರೆ ಚಿಹ್ನೆ ಚೇಂಜ್ ಆಗುತ್ತೆ, ಪ್ಲಸ್ ಕಾಸ್ ಸ್ಕ್ವೇರ್ ಇದ್ದಿದ್ದು ಮೈನಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸೈನ್ ಸ್ಕ್ವೇರ್ ಎ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಜಾಗಕ್ಕೆ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಬ್ರ್ಯಾಕೆಟ್ ಹಾಕಲ್ಲ ಅಂತ ಹೇಳಿದ್ರೆ ಇಂಟು ಡೈರೆಕ್ಟಾಗಿ ಬರಿತಾ ಹೋಗಿ, 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಜಾಗಕ್ಕೆ ಸೈನ್ ಸ್ಕ್ವೇರ್ ಎ
ಡಿವೈಡೆಡ್ ಬೈ ಕಾಸ್ ಎ. ಕಾಸ್ ಸ್ಕ್ವೇರ್ ಎ ಕಾಸ್ ಎ ಅಂದರೆ ಕಾಸ್ ಎ ಒಂದು ಕಾಸ್ ಎ ಕ್ಯಾನ್ಸಲ್, ಇಲ್ಲಿ ಕೂಡ ಸೈನ್ ಎ ಒಂದು ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು ಕಾಸ್ ಸ್ಕ್ವೇರ್ ಎದಲ್ಲಿ ಒಂದು ಕಾಸ್ ಎ ಕ್ಯಾನ್ಸಲ್ ಆಗಿ ಉಳಿದಿದ್ದು ಕಾಸ್ ಎ ಇಂಟು ಸೈನ್ ಸ್ಕ್ವೇರ್ ಎ ಜಾಗದಲ್ಲಿ ಒಂದು ಸೈನ್ ಎ ಕ್ಯಾನ್ಸಲ್ ಆಗಿ ಉಳಿದಿದ್ದು ಸೈನ್ ಎ. ಕಾಸ್ ಎ ಇಂಟು ಸೈನ್ ಎ ಇದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಉಳಿದಿದ್ದು. ಇನ್ನು ರೈಟ್ ಹ್ಯಾಂಡ್ ಸೈಡಲ್ಲಿರೋದು ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡಲ್ಲಿರೋದು ಆರ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ. ಇಲ್ಲಿ ನಮಗೆ ಕಾಸ್ ಮತ್ತು ಸೈನ್ ರೂಪದಲ್ಲಿ ಬಂದಿದೆ, ಹಾಗಾಗಿ ನಾವು ಇಲ್ಲಿ ಏನು ಮಾಡೋಣ, ಟ್ಯಾನ್ ಮತ್ತು ಕಾಟನ್ನು ಸೈನ್ ಮತ್ತು ಕಾಸ್ ರೂಪದಲ್ಲಿ ಚೇಂಜ್ ಮಾಡೋಣ. 1 ಡಿವೈಡೆಡ್ ಬೈ ಟ್ಯಾನ್ ಎ ಅಂತ ಹೇಳಿದರೆ ಸೈನ್ ಎ ಬೈ ಕಾಸ್ ಎ ಪ್ಲಸ್ ಇಲ್ಲಿ ಕಾಟ್ ಅಂತ ಹೇಳಿದ್ರೆ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಇಸ್ ಈಕ್ವಲ್ಸ್ ಟು ಸೈನ್ ಎ ಬೈ ಕಾಸ್ ಎ ಪ್ಲಸ್ ಕಾಸ್ ಎ ಬೈ ಸೈನ್ ಎ. ಇಲ್ಲಿ ಎಲ್ ಸಿ ಎಮ್ ತೆಗಿತಾ ಹೋದರೆ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು ಸೈನ್ ಎ ಅಥವಾ ಸೈನ್ ಎ ಇಂಟು ಕಾಸ್ ಎ. ಛೇದದಲ್ಲಿರೋದು ಅಂಶಕ್ಕೆ ಹೋದಾಗ ರೆಸಿಪ್ರೋಕಲ್ ಆಗುತ್ತೆ ಅಥವಾ ವಿಲೋಮ ಆಗುತ್ತೆ. ಅದನ್ನೇನಂತ ಬರಿಬೋದು, ಸೈನ್ ಎ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎಲ್ಲಿಗೆ ಏನಾಗುತ್ತೆ 1 ಸೈನ್ ಎ ಇಂಟು ಕಾಸ್ ಎ ಡಿವೈಡೆಡ್ ಬೈ 1. ಡಿನಾಮಿನೇಟರಲ್ಲಿ 1 ಇದ್ರೂ ಇಲ್ಲದೆ ಇದ್ರೂ ಅದಕ್ಕೆ ಅರ್ಥ ಇಲ್ಲ, ಸೊ ಹಾಗೆ ಬರಿತೀವಿ. ಕಾಸ್ ಎ ಇಂಟು ಸೈನ್ ಎ ಇಲ್ಲಿ ಕೂಡ ಸೈನ್ ಎ ಇಂಟು ಕಾಸ್ ಎ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೊಸಿಕೆಂಟನ್ನು 1 ಬೈ ಸೈನ್ ಅಂತ ಬರಿಬೋದು ಮೈನಸ್ ಸೈನ್ ಎ ಇಂಟು ಸೈನ್ ಎ ಎಲ್ ಸಿ ಎಮ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಬೈ ಸೈನ್ ಎ. ಇಲ್ಲಿ ಕೂಡ ಸೀಕೆಂಟನ್ನು 1 ಬೈ ಕಾಸ್ ಎ ಅಂತ ಬರ್ತಿದ್ದೀವಿ. ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಕಾಸ್ ಸ್ಕ್ವೇರ್ ಎ ಅಂತ ಬರಿಬೋದು. ಅದೇ ಥರ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದರೆ ಸೈನ್ ಸ್ಕ್ವೇರ್ ಅಂತ ಬರಿಬೋದು. ಸೈನ್ ಎ ಒಂದು ಸೈನ್ ಎ ಕ್ಯಾನ್ಸಲ್, ಕಾಸ್ ಸ್ಕ್ವೇರ್ ಎದಲ್ಲಿ ಒಂದು ಕಾಸ್ ಎ ಕ್ಯಾನ್ಸಲ್ ಆಗಿ ಉಳಿದಿದ್ದು ಕಾಸ್ ಎ ಇಂಟು ಸೈನ್ ಎ. ಅದೇ ಥರ ರೈಟ್ ಹ್ಯಾಂಡ್ ಸೈಡಲ್ಲಿ ಟ್ಯಾನ್ ಮತ್ತು ಕಾಟನ್ನು ನಾವು ಸೈನ್ ಮತ್ತು ಕಾಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗಿದ್ದೀವಿ. ಸೈನ್ ಎ ಬೈ ಕಾಸ್ ಎ ಪ್ಲಸ್ ಕಾಸ್ ಎ ಬೈ ಸೈನ್ ಎ. ಎಲ್ ಸಿ ಎಮ್ ತೆಗಿತಾ ಹೋಗಿದ್ದೀವಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬೈ ಸೈನ್ ಎ ಇಂಟು ಕಾಸ್ ಎ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದರೆ 1. ಅದೇ ಥರ ಛೇದದಲ್ಲಿರೋದು ಅಂಶಕ್ಕೆ ಹೋದಾಗ ರೆಸಿಪ್ರೋಕಲ್ ಆಗುತ್ತೆ, ಸೈನ್ ಎ ಇಂಟು ಕಾಸ್ ಎ. वन प्लस tan स्क्वायर ए by 1 plus cot स्क्वायर ए is equals to 1 minus tan a by 1 minus cot a whole square is equals to tan square a. ಇದೆರಡನ್ನು ಸಪ್ರೇಟ್ ಆಗಿ ನೀವು ಲೆಕ್ಕ ಮಾಡಿದಾಗ ನಿಮಗೆ ಕೊನೆಗೆ ಆನ್ಸರ್ tan ಸ್ಕ್ವೇರ್ a ಬರಬೇಕು ಅಂತ ಹೇಳಿದ್ದಾರೆ. 1 plus tan square a divided by 1 plus cot square a is equals to ಅಂಶ ಹಾಗೆ ಇರಲಿ 1 plus tan square a. ಛೇದ ಕಾಟ್ ಇದೆ ಅಲ್ವಾ, ಕಾಟ್ ಅನ್ನೋದು ಟ್ಯಾನಿನ ವಿಲೋಮ, ಹಾಗಾಗಿ ಕಾಟ್ ಸ್ಕ್ವೇರ್ ಎನ 1 plus 1 divided by tan square a ಅಂತ ಹೇಳಿ ಬರಿಬೋದು. ಅಲ್ಲಿಗೆ 1 plus tan square a divided by tan square a into 1 LCM ತೆಗಿತಾ ಇದ್ದೀವಿ, tan square a plus 1 divided by tan square a. ಅಂಶ ಹಾಗೆ ಇರಲಿ 1 plus tan square a into ಛೇದದಲ್ಲಿರೋದು ಅಂಶಕ್ಕೆ ಹೋದಾಗ ವಿಲೋಮ ಆಗುತ್ತೆ, ಹಾಗಾದರೆ tan square a divided by tan square a plus 1. ಇಲ್ಲಿರೋ 1 plus tan square a plus 1 ಕ್ಯಾನ್ಸಲ್ ಆಗಿ ಉಳಿದಿದ್ದು tan square a.
tan ಸ್ಕ್ವೇರ್ ಎ. ಇನ್ನು ಒಂದು 1 ಮೈನಸ್ tan a ಬೈ 1 ಮೈನಸ್ cot a ಹೋಲ್ ಸ್ಕ್ವೇರ್ ಇದೆ. 1 ಮೈನಸ್ tan a by 1 minus cot a whole square is equals to ಇದೇ ಥರ ಮಾಡ್ತಾ ಹೋಗಿ 1 minus tan a ಹಾಗೆ ಇರಲಿ ಡಿವೈಡೆಡ್ ಬೈ ಕಾಟಿನ ಜಾಗಕ್ಕೆ 1 by tan 1 minus 1 divided by tan a whole square ಇದೆ whole square is equals to 1 minus tan a ಇಲ್ಲಿ ಕೂಡ LCM ತೆಗೆದ್ರೆ tan a into 1 tan a minus 1 divided by tan a whole square. ಅಂಶದಲ್ಲಿರೋದು 1 minus tan a into ಛೇದದಲ್ಲಿರೋ ಬೆಲೆ ಅಂಶಕ್ಕೆ ಬಂದಾಗ ವಿಲೋಮ ಆಗುತ್ತೆ ಅಂದರೆ tan a divided by tan a minus 1 ಹೋಲ್ ಸ್ಕ್ವೇರ್. ಇಲ್ಲಿ 1 ಮೈನಸ್ tan a ಇದೆ, ಇಲ್ಲಿ tan a ಮೈನಸ್ 1 ಇದೆ. ಹಾಗಾದರೆ ಇದನ್ನು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದಾಗ 1 ಮೈನಸ್ tan a ಆಗುತ್ತೆ. ಏನಂತ ಬರಿತೀವಿ 1 ಮೈನಸ್ tan a ಇಂಟು tan a ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ tan a ಡಿವೈಡೆಡ್ ಬೈ ಛೇದದಲ್ಲಿರೋದು 1 ಮೈನಸ್ tan a ಹೋಲ್ ಸ್ಕ್ವೇರ್. ಅಲ್ಲಿಗೆ 1 ಮೈನಸ್ tan a 1 ಮೈನಸ್ tan a ಎರಡು ಕ್ಯಾನ್ಸಲ್ ಆಗುತ್ತೆ. ಮೈನಸ್ tan a ಹೋಲ್ ಸ್ಕ್ವೇರ್ ಮೈನಸನ್ನು 2 ಸತಿ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ tan a ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ tan ಸ್ಕ್ವೇರ್ a. ಸೊ ಇಲ್ಲಿ ಕೂಡ tan ಸ್ಕ್ವೇರೇ ಬರ್ತಾ ಇದೆ. 1 ಪ್ಲಸ್ tan ಸ್ಕ್ವೇರೇ ಹಾಗೆ ಇರಲಿ. ಡಿನಾಮಿನೇಟರಲ್ಲಿ ಕಾಟನ್ನು 1 ಬೈ tan ಸ್ಕ್ವೇರೇ ಅಂತ ಬರೆದಿದ್ದೀವಿ. LCM ತೆಗೆದಿದ್ದೀವಿ. 1 ಪ್ಲಸ್ tan ಸ್ಕ್ವೇರೇ ಬೈ tan ಸ್ಕ್ವೇರ್ a ಪ್ಲಸ್ 1 ಡಿವೈಡೆಡ್ ಬೈ tan ಸ್ಕ್ವೇರ್ a. ಛೇದದಲ್ಲಿರೋದು ವಿಲೋಮ ಆಗುತ್ತೆ. tan ಸ್ಕ್ವೇರ್ a ಡಿವೈಡೆಡ್ ಬೈ tan ಸ್ಕ್ವೇರ್ a ಪ್ಲಸ್ 1 tan ಸ್ಕ್ವೇರ್ a ಪ್ಲಸ್ 1 ಕ್ಯಾನ್ಸಲ್ ಆಗಿ ಉಳಿದಿದ್ದು tan ಸ್ಕ್ವೇರ್ a. ಅದೇ ಥರ ಇಲ್ಲೂ ಕಾಟನ್ನು ಮತ್ತೆ ಟ್ಯಾನಿಗೆ ಬರಿತಾ ಇದ್ದೀವಿ, ಅಂದರೆ 1 ಡಿವೈಡೆಡ್ ಬೈ tan a. ಸೊ ಅಲ್ಲಿಗೆ 1 ಬೈ tan a ಮತ್ತೆ LCM ತೆಗೆದಿದ್ದೀವಿ. tan a ಇಂಟು 1 tan a ಮೈನಸ್ 1 ಬೈ tan a. ಇಲ್ಲಿ ಹೇಗೆ ಮಾಡಿದ್ವಿ ಅದೇ ಥರ ಮಾಡ್ತಾ ಹೋಗ್ತೀವಿ. 1 ಮೈನಸ್ tan a ಇದೆ, ಇಲ್ಲಿ tan a ಮೈನಸ್ 1 ಇದೆ. ಸೊ ಹಾಗಾಗಿ ಇದನ್ನು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದಾಗ 1 ಮೈನಸ್ tan a ಆಯಿತು. ಇಲ್ಲಿ ಕೂಡ ಮೈನಸ್ tan a ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ದೀವಿ, ಮೈನಸ್ tan a ಆಯಿತು. 1 ಮೈನಸ್ tan a 1 ಮೈನಸ್ tan a ಕ್ಯಾನ್ಸಲ್ ಆಗಿ ಮೈನಸ್ tan a ಹೋಲ್ ಸ್ಕ್ವೇರ್. ಮೈನಸನ್ನು 2 ಸತಿ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ tan a ಹೋಲ್ ಸ್ಕ್ವೇರ್ ಅಂದರೆ tan ಸ್ಕ್ವೇರ್ a. ಸೊ ಇಲ್ಲಿಗೆ ನಿಮಗೆ ತ್ರಿಕೋನಮಿತಿಯ ಪ್ರಸ್ತಾವನೆಗಳು ಪಾಠ ಮುಗೀತು. ಸೊ ನೆಕ್ಸ್ಟ್ ನಾವು ಅಪ್ಲಿಕೇಶನ್ಸ್ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.